ಅಪ್ಪ, ಈ ಶಬ್ದದಲ್ಲೇ ಅದೆಂತಹ ಗತ್ತು ಗಾಂಭೀರ್ಯ. ತಾನು ಎಲ್ಲ ಕಡೆ ಇರೋಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿ ತಾಯಿಯನ್ನ ಸೃಷ್ಟಿ ಮಾಡಿದ ದೇವರು. ಏಕಕಾಲದಲ್ಲೇ ತನ್ನಿಂದ ಎಲ್ಲವನ್ನ ಸಹಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅಪ್ಪನನ್ನ ಸೃಷ್ಟಿಸಿದ. ಅಪ್ಪ ಅನ್ನೋ ಪದಕ್ಕೆ 1000 ಆನೆಗಳ ಬಲ, ಕೋಪ, ದರ್ಪ, ಅತಿ ಎನಿಸುವಷ್ಟು ಶಿಸ್ತು, ಅವಮಾನ ಇವೆಲ್ಲದರ ಸಮ್ಮಿಲನವೇ ಅಪ್ಪ. ಅಪ್ಪ ಅಂದ್ರೇನೆ ಒಂದು ವಿಸ್ಮಯ ಜಗತ್ತು. ಜಗತ್ತು ತಾಯಂದಿರ ದಿನವನ್ನ ಸೆಲೆಬ್ರೇಟ್ ಮಾಡುತ್ತಿರುವ ಸಂದರ್ಭದಲ್ಲಿ ಅಪ್ಪನನ್ನ ನೆನೆಸಿಕೊಳ್ಳದೆ ಇದ್ರೆ ಬಹಳ ಕಠೋರ ಮನಸ್ಸಿನವರು ಎಂದೆನಿಸಿಕೊಳ್ಳುತ್ತೇವೆ. ನಮ್ಮೆಲ್ಲರಿಗೂ ಗೊತ್ತು, ಜಗತ್ತಿನಲ್ಲಿ ಯಾರನ್ನ ಬೇಕಾದರೂ ತಾಯಿ, ಅಮ್ಮ ಎಂದು ಉದ್ಗರಿಸಬಹುದು, ಕರೆಯಬಹುದು. ಆದರೆ ಅಪ್ಪನನ್ನ ಹೊರತುಪಡಿಸಿ ಇನ್ಯಾರನ್ನೂ ಅಪ್ಪ ಎಂದು ಕರೆಯಲು ಸಾಧ್ಯವೇ ಇಲ್ಲ. ತನ್ನವರಿಗೋಸ್ಕರ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಏಕೈಕ ಜೀವಿ ಅದು ಅಪ್ಪ. ನಮ್ಮ ಈ ಹುಟ್ಟಿಗೆ ಕಾರಣಕರ್ತನು, ನಮ್ಮ ಬದುಕಿಗೆ ಭಿಕ್ಷೆ ಹಿತ್ತವನು, ನಮ್ಮ ಹೆಸರು ಜೀವನ ನೀಡಿದವನು ಅಪ್ಪ. ಬೆವರ ಹನಿಯ ಮಿಂಚಲ್ಲಿ ನಮ್ಮ ನಗುವ ಕೊಂಡು ತರುವವನು, ಕರೆದು ಕಂದ ಎಂದು ಪ್ರೀತಿಯಿಂದ ತುತ್ತ ನೀಡುವವನು, ತನ್ನ ಹೆಗಲ ಮೇಲೆ ನಮ್ಮನ್ನ ಕೂರಿಸಿಕೊಂಡು ಬದುಕಿನ ಪಾಠ ಕಲಿಸಿದವನು, ನಾವು ಆಯತಪ್ಪಿ ಎಡವಿ ಬಿದ್ದಾಗ ನಮ್ಮ ಕೈ ಹಿಡಿದು ನಡೆಸುವವನು ಅಪ್ಪ. ಅವನನ್ನು ಎತ್ತವರಿಗೆ ಮಗನಾಗಿ, ತಾನೆತ್ತ ಮಕ್ಕಳಿಗೆ ಅಪ್ಪನಾಗಿ, ತನ್ನ ಮಡದಿಗೆ ಗಂಡನಾಗಿ, ಇಡೀ ಸಂಸಾರದ ನೊಗ ಹೊತ್ತು ಓಡುತ್ತಿರುವವನು ಅಪ್ಪ. ಮಕ್ಕಳ ಎಲ್ಲ ಬೇಕು ಬೇಡಗಳ ಪೂರೈಸುತ್ತಾ ತನ್ನ ಬೇಕು ಬೇಡಗಳ ಮರೆಯುವವನು ಅಪ್ಪ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಗಲಿರುಳು ಕಷ್ಟಪಟ್ಟು ದುಡಿಯುವವನು ಅಪ್ಪ. ತಾನೆಷ್ಟೇ ಕಷ್ಟದಲ್ಲಿದ್ದರೂ ತನ್ನವರು ಸುಖವಾಗಿರಲಿ ಎಂದು ಬಯಸುವವನು, ತನ್ನ ಬಯಕೆಗಳ ತನ್ನಲ್ಲೇ ಸಾಯಿಸಿ ಮಡದಿ ಮಕ್ಕಳ ಬಯಕೆಯ ತೀರಿಸುವವನು ಅಪ್ಪ. ಎಲ್ಲರೂ ಅಮ್ಮನನ್ನ ದೇವರೆಂದು ಕರೆಯುತ್ತಿದ್ದರೆ ತನ್ನ ತಾಯಿ ಮಡದಿಯ ಹೊಗಳುವುದನ್ನು ನೋಡಿ ಖುಷಿ ಪಡುವವನು ಅಪ್ಪ. ತನ್ನ ಮಕ್ಕಳ ಖುಷಿಯ ನೋಡಿ ತನ್ನ ನೋವನ್ನು ಮರೆಯುವವನು ಅಪ್ಪ. ಎಲೆಮರೆಯ ಕಾಯಿಯ ತರಹ ತೆರೆಯ ಹಿಂದೆಯೇ ಬದುಕುವವನು ಅಪ್ಪ. ಇಂದಿಗೂ ಅಪ್ಪನೇ.